ಕೇಳಿ ಸರ್. ಯೋಜನೆಯ ವಿಚಾರವಾಗಿ ಅರ್ಹ ಫಲಾನುಭವಿಗಳ ಬಗ್ಗೆ ನಮ್ಮ ಕುಬೇರಪ್ಪರವರು ವಿವರಣೆ ಮಾಡ್ತಾರೆ. ಅದನ್ನು ಕೇಳೋಣ. ಒಂದು ನಿಮಿಷ. ಕುಬೇರಪ್ಪರೇ, ನೀವು ಈ 6 ಕುಟೀರಗಳನ್ನು ಏನು ಮಂಜೂರು ಮಾಡಿಸಿದಿರಲ್ಲ, ಶಾಸಕ ದೇವೇಂದ್ರಪ್ಪ ಅವರವರ ಶಿಫಾರಸಿನ ಮೇರೆಗೆ ನೀವೆಲ್ಲ ಓಡಾಡಿಬಿಟ್ಟು ಅಭಿವೃದ್ಧಿ ನಿಗಮಕ್ಕೆ ಓಡಾಡಿ ಅಧಿಕಾರಿಗಳನ್ನು ಸ್ಪಂದಿಸಿ ಅವರ ಫಲಾನುಭವಿಗಳು ಯಾವ ರೀತಿಯಾಗಿದ್ದರು, ನೀವು ಟೋಟಲಿ ಏನು ಒಂದು ಸುಮಾರು 16 ವರ್ಷಗಳಿಂದ ಏನು ಪಾದರಕ್ಷೆಗಳನ್ನು ರಿಪೇರಿ ಮಾಡ್ತಕ್ಕಂಥ ತಮ್ಮ ಸಮುದಾಯದ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವ್ರಿಗೆ ಯಾವ ರೀತಿಯ ಸಹಕಾರ ಮಾಡಿದ್ರಿ, ಹೇಗೆ ಅಂತ ಸ್ವಲ್ಪ ನಮ್ಮ ಏನು ವಿವರಣೆ ಹೇಳ್ಬೇಕಂತ ನಾನು ತಮ್ಮಲ್ಲಿ ವಿನಂತಿಸ್ತೇನೆ. ಮೊದಲನೇದಾಗಿ ಏನು ಡಾಕ್ಟರ್ ಬಾಬು ಜಗಜೀವನರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಇದನ್ನು ಮಾನ್ಯ ನಮ್ಮ ಜಗಳೂರು ತಾಲೂಕಿನ ಸುಪ್ರಸಿದ್ಧ ನಾಯಕರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಬಿ ದೇವೇಂದ್ರಪ್ಪ ಸಾಹೇಬ್ರವರ ಒಂದು ನಿರ್ದೇಶನ ಮತ್ತು ಅವರ ಒಂದು ಶಿಫಾರಸಿನ ಮೇರೆಗೆ ಈ ಒಂದು ಕುಟೀರಗಳನ್ನು ಮಾನ್ಯ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ನಟರಾಜ್ ಸರ್ ಇದಕ್ಕೆ ತುಂಬ ಸಹಕಾರವನ್ನು ಮಾಡಿರ್ತಕ್ಕಂಥದ್ದು ನಾವು ಅದನ್ನು ಮರೆಯಂಗಿಲ್ಲ. ಹಾಗಾಗಿ ಏನು ಇವತ್ತು ಸಮುದಾಯಗಳು ಬೇಕಾದಷ್ಟು ಅನೇಕ ಶತಮಾನಗಳಿಂದ ಶೋಷಣೆಗೊಳಗಾಗಿರ್ತಕ್ಕಂಥ ಸಮುದಾಯಗಳು ತಮ್ಮ ಕುಲಕಸಬುಗಳನ್ನು ತಮ್ಮ ಏನು ಕರ್ಮಿಗಳಾಗಿರ್ತಕ್ಕಂಥ ಈ ಥರ ಚಪ್ಪಲಿ ಹೊಲಿತಕ್ಕಂಥದ್ದು ಇದೆಲ್ಲ ರೋಡಲ್ಲಿ ಇವತ್ತು ಈಗ ರಸ್ತೆ ಎಲ್ಲ ಅಗಲೀಕರಣ ಆಗಿದೆ. ಅವ್ರಿಗೆ ಆ ಬೀದಿಯಲ್ಲಿ ಕೆಸರಲ್ಲಿ ಬಿಸಿಲಲ್ಲಿ ಮಳೆಯಲ್ಲಿ ಛತ್ರಿಡ್ಕೊಂಡು ಕೆಲವೊಂದು ಕುಟುಂಬಗಳನ್ನು ನೋಡಿ ನಮಗೆ ಭಾಳ ಬೇಸರ ಅನಿಸ್ಬಿಟ್ಟಿತ್ತು. ಅದನ್ನು ಮಾನ್ಯ ನಮ್ಮ ಶಾಸಕರ ಒಂದು ಗಮನಕ್ಕೆ ತಗೊಂಬಂದು ಅದ್ರ ಮುಖಾಂತರ ಅವರ ಒಂದು ನಿರ್ದೇಶನದ ಮುಖಾಂತರ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಅವ್ರ ಮನವಿ ಸಲ್ಲಿಸಿ ಅವರು ಅದನ್ನು ಭಾಳ ತುರ್ತಾಗಿ ಬೇಗ ವ್ಯವಸ್ಥಾಪಕ ನಿರ್ದೇಶಕರಿಗೆ ತರಿಸ್ಕೊಟ್ರು. ದಾವಣಗೆರೆ ಜಿಲ್ಲೆಗೆ ಸುಮಾರು 15 ಶೆಡ್ಗಳನ್ನು ತರಿಸಿದ್ರು. ಅದರಲ್ಲಿ 7 ನಾವು ಜಗಳೂರು ತಾಲೂಕಿಗೆ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇವತ್ತು 6 ಏನು ಅನುಷ್ಠಾನ ಮಾಡಲಿಕ್ಕೆ ಮಾನ್ಯ ಶಾಸಕರ ಒಂದು ನಿರ್ದೇಶನ ಮಾಡಿ ಕಾಯ್ತಾ ಇದ್ದೀವಿ. ಇವತ್ತು ಏನು ಉದ್ದೇಶ ಏನಂದರೆ, ಇವತ್ತು ಆ ಪರಿಸ್ಥಿತಿಗಳು ನಿಜವಾಗ್ಲೂ ಭಾಳ ಬೇಸರ ಅನಿಸುತ್ತೆ. ಏನು ಬಸವಣ್ಣನ ಕಾಲದಲ್ಲಿ 12ನೇ ಶತಮಾನದಲ್ಲಿ ನಮ್ಮ ಅರಳಯ್ಯನವರು ನಮ್ಮ ಕುಲದ ಶರಣರಾಗಿರ್ತಕ್ಕಂಥ 12ನೇ ಶತಮಾನದಲ್ಲಿರ್ತಕ್ಕಂಥ ಅರಳಯ್ಯನವರು ಇವತ್ತು ಚರ್ಮವನ್ನು ಮಾಡಿರ್ತಕ್ಕಂಥ ಬೇಕಾದಷ್ಟು ಇತಿಹಾಸಗಳನ್ನು